ಸೊ ಹಾಯ್ ಗಾಯ್ಸ್, ಇಲ್ಲಿ ಬಂದು ನಾವು ವಾಟರ್ ಪ್ರೂಫಿಂಗ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಯಾವ ರೀಸನ್ಗೆ ನಾವು ಇಲ್ಲಿ ಟಿ ಪಿ ಒ ಲೇಯಿಂಗ್ ಮಾಡ್ತಾಯಿದ್ವಿ ಎಲ್ಲನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಏನು ಅಂತ ಅಂದರೆ ತುಂಬ ಕ್ರ್ಯಾಕ್ಸ್ಗಳಿರೋದ್ರಿಂದ ತುಂಬ ಲೀಕೇಜ್ ಪ್ರಾಬ್ಲಮ್ ಬರ್ತಾ ಇದೆ. ಈವನ್ ಮಳೆ ಬಂದಾಗಂತೂ ಮಳೆ ರೇಂಜಲ್ಲಿ ಕೆಳಗಡೆ ಲೀಕೇಜ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ನೋಡ್ಬಿಟ್ಟು ಆ್ಯಕ್ಚುಲಿ ಇದು ಹಾಸ್ಟೆಲ್ಲು, ಸೊ ಇದನ್ನು ಕ್ಲಿಯರ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಮ್ಮ ಅಪ್ರೋಚ್ ಮಾಡಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಬಂದು ಟೆಕ್ನಿಕಲ್ ಟೀಮ್ ಕರ್ಕೊಂಡ್ಬಂದು ಎಕ್ಸಾಮೈನ್ ಮಾಡಿ ಅಲ್ಲಿಗೆ ಯಾವುದು ಸೂಟಬಲ್ ವಾಟರ್ ಪ್ರೂಫಿಂಗ್ ನಾವು ಮಾಡ್ಬೋದು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಇವಾಗ ನಾವಿಲ್ಲಿ ಚೂಸ್ ಮಾಡಿರೋಂಥದ್ದು ಬಂದು ಟಿ ಪಿ ಒ ವಾಟರ್ ಪ್ರೂಫಿಂಗ್ ಇದು. ಸೊ ಟಿ ಪಿ ಒ ಏನು ಅಂತ ಅಂದರೆ ಆಲ್ಮೋಸ್ಟ್ ಆಲು ಇದು ಗ್ಯಾರಂಟಿ ಇರುತ್ತೆ. ಸೊ ಅದು ಬಂದು 10 ಇಯರ್ ವ್ಯಾರಂಟಿ ನಾವು ಕೊಡ್ತಾ ಇರೋಂಥದ್ದು. ಸೊ ಕ್ಲೈಂಟ್ಸ್ ಏನಿದ್ದಾರೆ ಅವರು ಇಲ್ಲಿ ತುಂಬಾ ಲೀಕೇಜ್ ಆಗ್ತಾಯಿದೆ, ಆದಷ್ಟು ಬೇಗ ಪ್ರಾಜೆಕ್ಟ್ನ ಮುಗಿಸ್ಕೊಡಿ, ಜೊತೆಗೆ ಕಂಪ್ಲೀಷನ್ ಮಾಡಿ, ಅದು ಪ್ರಾಬ್ಲಮ್ ತುಂಬಾ ಫೇಸ್ ಮಾಡ್ತಾ ಇರೋದ್ರಿಂದ ಆದಷ್ಟು ಬೇಗ ಮುಗಿಸ್ಕೊಡಿ ಅಂತ ಕೂಡ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಮ್ಯಾನ್ ಪವರ್ ಜಾಸ್ತಿ ಮಾಡಿ ಆ್ಯಕ್ಚುಲಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದಂತೂ ಡಿಫಿಕಲ್ಟ್ ಏರಿಯಾ. ಸೋಲಾರ್ ಪ್ಯಾನಲ್ಗಳಾಗ್ಬೋದು, ಬಾಯ್ಲರ್ ಕೂಡ ಇದೆ ಇಲ್ಲಿ. ಅದು ಬಿಟ್ಟರೆ ನೀವು ನೋಡ್ತಾ ಇರೋ ಪೈಪ್ಸ್ಗಳಂತೂ ತುಂಬಾ ಇದೆ. ಸೊ ಇಲ್ಲಿ ಅಂದರೆ ಡಿಟೇಲಿಂಗ್ ವರ್ಕು ತುಂಬಾ ಹಿಡಿಯುತ್ತೆ. ಸೊ ಬಟ್ ಓಕೆ, ಸೊ ನಾವು ಇದನ್ನು ಕಂಪ್ಲೀಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ತಯಾರಿ ಮಾಡಿಕೊಂಡು ಮ್ಯಾನ್ ಪವರ್ ಜಾಸ್ತಿ ಮಾಡಿಕೊಂಡು ವರ್ಕ್ ಶುರು ಮಾಡಿದ್ವಿ. ಸೊ ನೀವು ಈಗ ನೋಡ್ತಾ ಇರ್ಬೋದು ನಮ್ಮ ಟೀಮ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು. ಈವನ್ ಡಿಫಿಕಲ್ಟ್ ಏರಿಯಾಸನ್ನು ಕೂಡ ಕೇರ್ ಮಾಡಿದೆ ಅಂದರೆ ಅವ್ರಿಗೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಹಾಗಾಗಿ ಆರಾಮ್ಸೆ ಮಾಡ್ತಾ ಇದ್ದಾರೆ, ಪ್ರಾಬ್ಲಮ್ ಏನಿಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೂ ಒಂದು ಸೈಡು ನಾವು ಆಲ್ರೆಡಿ ಮಾಡಿಕೊಟ್ಟಿದ್ದೀವಿ. ಸೊ ಅದನ್ನು ಕೂಡ ವಾಟರ್ ಪಾಂಡ್ ಟೆಸ್ಟಿಂಗ್ ಅಂತ ಅಂತೀವಿ, ಅದನ್ನು ಕೂಡ ಮಾಡಿಸಿ ಟೆಸ್ಟಿಂಗ್ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ಆಗಿದೆ. ಸೊ ಅದು ಟೆಸ್ಟಿಂಗ್ ಪಾಸ್ ಆಗಿದೆ, ಅದೆಲ್ಲ ಕಂಪ್ಲೀಟಾಗಿ. ಸೊ ಚೆನ್ನಾಗಿ ನಡೀತಾ ಇದೆ. ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲರೂ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನಿಮಗೇನಾದರೂ ನಿಮ್ಮ ಬಿಲ್ಡಿಂಗಲ್ಲೇ ಆಗಲಿ ನಿಮ್ಮ ಮನೇಲೇ ಆಗಲಿ ಏನಾದರೂ ಲೀಕೇಜ್ ಪ್ರಾಬ್ಲಮ್ ಇದೆ ಅಂತ ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಂಪ್ನಿ ಬಂದು NKFLS ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಇದು ಬಂದು ಹೆಡ್ ಆಫೀಸು ಮಂಡ್ಯದಲ್ಲಿರೋದು. ಬ್ಯಾಂಗ್ಳೂರಲ್ಲಿ ನಮಗೆ ಪ್ರಾಜೆಕ್ಟ್ಗಳು ಜಾಸ್ತಿ ಆದಂಗೆ ನಾವು ನಮ್ಮ ಟೀಮ್ನ ಬ್ಯಾಂಗ್ಳೂರಲ್ಲೂ ಕೂಡ ಅಂದರೆ ಸ್ಟಾರ್ಟ್ ಮಾಡಿದ್ದೀವಿ, ವರ್ಕ್ ಮಾಡೋಕ್ಕೆ ಬಿಟ್ಟಿದ್ದೀವಿ. ಆಲ್ರೆಡಿ ನಮ್ಮದು ಪ್ರಾಜೆಕ್ಟ್ಗಳು ನಡೀತಾ ಇರೋದು ಬಂದು ಏರ್ಫೋರ್ಸು ಮತ್ತು HAL ಏರ್ಫೋರ್ಸ್ ಏನಿದೆ ಅಲ್ಲೆಲ್ಲ ತುಂಬ ಪ್ರಾಜೆಕ್ಟ್ಗಳು ನಡೀತಾ ಇದೆ. ಈ ಪ್ರಾಜೆಕ್ಟ್ ಬಂದು ನಾನು ಹ್ಯಾಂಡಲ್ ಮಾಡ್ತಾ ಇರೋದು. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಅಂದರೆ ಅಪ್ಡೇಟ್ಸ್ ಏನೇನಿದೆ ಅದನ್ನೆಲ್ಲ ಕಂಟಿನ್ಯೂ ಆಗಿ ನೀವು ನೋಡ್ತಾ ಇರಿ. ಹಾಗೆ ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಬಂದು ನಿಮ್ಮ ಆ ಲೀಕೇಜ್ ಪ್ರಾಬ್ಲಮ್ ಏನಿದೆ ಅದಕ್ಕೆ ಸೊಲ್ಯೂಷನ್